ಭಾಳಷ್ಟು ಜನಗಳಿಗೆ ಏನಂತಂದರೆ ಮನೆಯಲ್ಲಿ ವಾಸ್ತು ದೋಷ ಅನ್ನೋಂಥದ್ದು ಇರುತ್ತೆ, ಗೊತ್ತೇ ಆಗಲ್ಲ. ಒಬ್ಬೊಬ್ಬರು ನಂತರ ವಾಸ್ತು ಹೇಳ್ತಾರೆ, ಗುರುಗಳೇ ನಿಮ್ಗೆ ಯಾವುದು ಗೊತ್ತಾಗಲ್ಲ, ಅದಾದರೂ ಕೂಡ ಸಮಸ್ಯೆ ಇತ್ತು ಅಂತಂದರೆ ಎಲ್ಲ ಥರದ ವಾಸ್ತು ಮಾಡಿಸಿದ್ದೀವಿ, ಎಲ್ಲ ಥರದ ವಾಸ್ತು ಪ್ರಕಾರನೇ ಬಾಗಿಲಿದೆ, ವಾಸ್ತು ಪ್ರಕಾರನೇ ಇಂಥ ಮೂಲೆಯಲ್ಲಿ ಇಂಥ ಇದ್ದಿದೆ, ಆದರೆ ಏನಕ್ಕೆ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಕಾರಣ ವಾಸ್ತು ದೋಷ. ಅದು ಎಂಥದ್ದೇ ವಾಸ್ತು ದೋಷ ಇತ್ತು ಅಂತಂದರೆ ಈ ನಾನು ಹೇಳುವಂಥ ತಂತ್ರವನ್ನು ಮಾಡ್ತು ಅಂದರೆ 1 ವರ್ಷಗಳ ಕಾಲ ಬರೋದಿಲ್ಲ ಸಮಸ್ಯೆ, ಹೌದಲ್ಲ. ಮತ್ತು ಇನ್ನೊಂದು ವರ್ಷ ವಾಸ್ತು ಸಮಸ್ಯೆ ನಾನು ಹೇಳುವಂಥ ಸರಳ ಪರಿಹಾರವನ್ನು ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಅನುಕೂಲ. 1 ವಾರ ನಾನು ಹೇಳೋದನ್ನು ಮಾಡಿ, ಸಿಂಪಲ್ಲಾಗಿ ಮಾಡಿ ಇಟ್ಟುಬಿಡಿ ಸಾಕು. ನಿಮಗೆ ವಾಸ್ತು ದೋಷ ಸಂಪೂರ್ಣವಾಗಿ ನಿವಾರಣೆ, ವಾಸ್ತು ದೋಷದ ಸಮಸ್ಯೆಯೇ ಆಗೋದಿಲ್ಲ. ಏನು ಮಾಡಬೇಕು ಅಂತಂದರೆ ಒಂದು ಗಾಜಿನ ಲೋಟ ತೊಗೊಳ್ಳಿ. ಒಂದು ಗಾಜಿನ ಲೋಟದಲ್ಲಿ ಕಾಲು ಭಾಗದಷ್ಟು ನೀವೇನು ಮಾಡಬೇಕು ಅಂತಂದರೆ ನೀವು ಉಪ್ಪನ್ನು ಹಾಕಬೇಕು. ಒಂದು ಲೋಟ ಇತ್ತು ಅಂತಂದರೆ ಕಾಲು ಭಾಗದಷ್ಟು ಉಪ್ಪನ್ನು ಹಾಕಬೇಕು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚ ದುಷ್ಟಪತಿ ಚ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಸಕ್ತಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾದರೆ ಎದೆ ಉರಿ ಆಗ್ತಾ ಇರುತ್ತೆ. ಈ ಪಿತ್ತ ವಿಕಾರದಿಂದ ಎದೆ ಉರಿಯುವಂಥದ್ದು ಗೊತ್ತಲ್ಲ. ಈ ಎದೆ ಉರಿಯುವಂಥದ್ದು ಸಿಕ್ಕಾಪಟ್ಟೆ ಹೀಟಾಗಿ ಎದೆ ಪಕ್ಕ ಅಂತ ಉರಿತೇವೆ, ಏನೋ ಒಂಥರ ಸಿಕ್ಕಾಕೊಂಡು ಏನೋ ಒಂಥರ ಖಾರ ಆದಂಗೆ ಉರಿಯುವಂಥದ್ದು. ನೀವು ನೀರು ಕುಡಿದ್ರೂ ಕೂಡ ಶಮನ ಆಗಲ್ಲ. ಈ ಥರ ಜಾಸ್ತಿ ಎದೆ ಉರಿ ಇತ್ತು ಅಂತಂದರೆ ಅದಕ್ಕೆ ಯಾವೊಂದು ಮುದ್ರೆ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಂದರೆ ಅಪಾನ ಮುದ್ರೆಯನ್ನು ಮಾಡಬೇಕು. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಕೇವಲ 20 ನಿಮಿಷಗಳ ಕಾಲ ಮಾಡ್ತು ಅಂದರೆ ಎಂಥದ್ದೇ ಎದೆ ಉರಿ ಇತ್ತು ಅಂಥದ್ದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದು 2 ಮಾತಿಲ್ಲ ಅಂತ ಹೇಳ್ಬೋದು. ಇದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಗುರುಗಳೇ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ ಕೊಡ್ತಾಯಿಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತಾರೆ. ಇಂಥವ್ರಿಗೆಲ್ಲ ಈ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ ಅದು ಎಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ ಗುರುಗಳೇ. ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗಂಡೆ ನೋಡೋಕ್ಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಗೊತ್ತಿಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡಾಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಇದ್ದಾರೆ, ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು ಅಂತ. ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡೆಗೂ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿ ದೋಷದಿಂದನೋ ಬೇರೆ ಯಾವುದೋ ರೀತಿಯಂಥ ಸಮಸ್ಯೆಯಿಂದನೋ ಕರ್ಮಗಳಿಂದನೋ ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಷ್ಟಲಕ್ಷ್ಮಿ ಅಂತವನ್ನ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಚೆನ್ನಾಗ್ತಾ ಬರುತ್ತೆ ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಎಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ ನಿವಾರಣೆ ಆಗ್ಬಿಡುತ್ತೆ ಗೊತ್ತಲ್ಲ. ಏಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ.
ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೇ ರೀತಿಯ ದುಡ್ಡು ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳಷ್ಟು ಜನ ಇಲ್ಲಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯ್ತು ಗುರು, ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲೇ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತಗೊಂಡು ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಅಥವಾ ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವು ಏನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯುತ್ತೆ ಅಲ್ಲ. ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ತುಂಬ ಉಪಯುಕ್ತ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಅಂದರೆ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಆ ಒಂದು ಹಣಕಾಸಿನ ಒಂದು ಮರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿನ ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಜನಗಳಿಗೆ ಏನಂತಂದರೆ ಮನೆಯಲ್ಲಿ ವಾಸ್ತು ದೋಷ ಅನ್ನೋಂಥದ್ದು ಇರುತ್ತೆ, ಗೊತ್ತೇ ಆಗಲ್ಲ. ಒಬ್ಬೊಬ್ಬರು ಒಂದೊಂಥರ ವಾಸ್ತು ಹೇಳ್ತಾರೆ ಗುರುಗಳೇ, ನಿಮ್ಗೆ ಯಾವುದು ಗೊತ್ತಾಗಲ್ಲ. ಅದಾದರೂ ಕೂಡ ಸಮಸ್ಯೆ ಇತ್ತು ಅಂತಂದರೆ ಎಲ್ಲ ಥರದ ವಾಸ್ತು ಮಾಡಿಸಿದ್ದೀವಿ, ಎಲ್ಲ ಥರದ ವಾಸ್ತು ಪ್ರಕಾರನೇ ಬಾಗಿಲಿದೆ, ವಾಸ್ತು ಪ್ರಕಾರನೇ ಇಂಥ ಮೂಲೆಯಲ್ಲಿ ಇಂಥ ಇದ್ದಿದೆ, ಆದರೆ ಏನಕ್ಕೆ ಸಮಸ್ಯೆಗಳಾಗ್ತಾಯಿದೆ ಅಂತಂದರೆ ಕಾರಣ ವಾಸ್ತು ದೋಷ ಅನ್ನೋಂಥದ್ದು. ಅಂದರೆ ವಾಸ್ತು ದೋಷ ಹೇಗಾಗುತ್ತೆ ಅಂತಂದರೆ ನಿಮ್ಮ ತಾತ ಅಥವಾ ನಿಮ್ಮ ತಂದೆ ಕಟ್ಟಿರ್ತಾರೆ. ಈಗ ನಿಜವಾಗ್ಲೂ 100% ವಾಸ್ತು ನೋಡೋಕೆ ಹೋಯ್ತು ಅಂದರೆ ತುಂಬ ಕಷ್ಟ, ಜೀವನ ಮಾಡೋದೇ ಕಷ್ಟ. ಆದರೆ ಸಂಪೂರ್ಣವಾಗಿ ವಾಸ್ತು ನೋಡೋದಕ್ಕಾಗೋದಿಲ್ಲ. ಯಾಕಂದರೆ ಮನೆಯ ಹಿರಿಯನಿಗೆ ಉತ್ತರದ ದಿಕ್ಕು ಆಗಿಬರುತ್ತೆ ಅಂತಂದರೆ ಮನೆಯ ಹಿರಿಯ ತಲೆ ಆದ ನಂತರ ಮಗನಿಗೆ ಏನಾಗುತ್ತೆ ಅಂತಂದರೆ ಅವನ ಒಂದು ರಾಶಿಗೆ, ಅವನ ಒಂದು ಇದಕ್ಕೆ ದಕ್ಷಿಣ ದಿಕ್ಕು ಬರುತ್ತೆ. ಮೊದಲನೇ ಯಜಮಾನ ಒಂದು ತಲೆಮಾರು ಆದಮೇಲೆ ಎರಡನೇ ತಲೆಮಾರಿಗೆ ಇನ್ನೊಂದು ದಿಕ್ಕು ಅಂದಾಗ ಸಮಸ್ಯೆಗಳ ಎದುರಾಗುತ್ತೆ. ಹಾಗಾಗಿ ಏನು ಮಾಡಬೇಕು, ಯಾವ ರೀತಿ ಸಮಸ್ಯೆನ ಬಗೆಹರಿಸ್ಕೋಬೇಕು, ಈಗ ವಾಸ್ತು ದೋಷಗಳು ಪರಿಹಾರ ಆಗಬೇಕು ಅಂತಂದರೆ ಯಾವ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನೋಡೋಣ. ತುಂಬ ಸರಳವಾದಂಥ ತಂತ್ರ. ಅದು ಎಂಥದ್ದೇ ವಾಸ್ತು ದೋಷ ಇತ್ತು ಅಂತಂದರೆ ಈ ನಾನು ಹೇಳುವಂಥ ತಂತ್ರವನ್ನು ಮಾಡ್ತಂದರೆ 1 ವರ್ಷಗಳ ಕಾಲ ಬರೋದಿಲ್ಲ ಸಮಸ್ಯೆ, ಹೌದಲ್ಲ. ಮತ್ತು ಇನ್ನೊಂದು ವರ್ಷ ವಾಸ್ತು ಸಮಸ್ಯೆ ನಾನು ಹೇಳುವಂಥ ಸರಳ ಪರಿಹಾರವನ್ನು ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. 1 ವಾರ ನಾನು ಹೇಳೋದನ್ನು ಮಾಡಿ, ಸಿಂಪಲ್ಲಾಗಿ ಮಾಡಿ ಇಟ್ಟುಬಿಡಿ ಸಾಕು. ನಿಮಗೆ ವಾಸ್ತು ದೋಷ ಸಂಪೂರ್ಣವಾಗಿ ನಿವಾರಣೆ, ವಾಸ್ತು ದೋಷದ ಸಮಸ್ಯೆಯೇ ಆಗೋದಿಲ್ಲ. ಏನು ಮಾಡಬೇಕು ಅಂತಂದರೆ ಒಂದು ಗಾಜಿನ ಲೋಟ ತೊಗೊಳ್ಳಿ. ಒಂದು ಗಾಜಿನ ಲೋಟದಲ್ಲಿ ಕಾಲು ಭಾಗದಷ್ಟು ನೀವೇನು ಮಾಡಬೇಕು ಅಂತಂದರೆ ನೀವು ಉಪ್ಪನ್ನು ಹಾಕಬೇಕು. ಒಂದು ಲೋಟ ಇತ್ತು ಅಂತಂದರೆ ಕಾಲು ಭಾಗದಷ್ಟು ಉಪ್ಪನ್ನು ಹಾಕಬೇಕು. ಮತ್ತು ಇನ್ನೂ ಒಂದು ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಹಸುವಿನ ಗಂಜಲವನ್ನು ಹಾಕಬೇಕು. ಇನ್ನೊಂದು 20% ಅಥವಾ 10% ಎಷ್ಟಾದ್ರು ಹಾಕಿ. ಕಾಲು ಭಾಗ ಅಂತೂ ಉಪ್ಪಿರಲೇಬೇಕು. ಆಮೇಲೆ ಸ್ವಲ್ಪ ನೀವೇನು ಮಾತಂದರೆ 25% ಅಷ್ಟು ಗಾಜಿನ ಲೋಟದಲ್ಲಿ ಉಪ್ಪಿತ್ತು ಅಂತಂದರೆ ಇನ್ನು 20% ಅಷ್ಟು ಹಸುವಿನ ಗಂಜಲ ಹಾಕಬೇಕು. ಮತ್ತು ನೀರನ್ನು ಹಾಕಬೇಕು, ಗಂಗಾ ಜಲವನ್ನು ಹಾಕಬೇಕು. ಈ ಹಸುವಿನ ಗಂಜಲ ಅಂತಂದರೆ ಪ್ಯೂರಿಫೈಡ್ ಸಿಗುತ್ತೆ, ಅದು ಜಾಸ್ತಿ ಸ್ಮೆಲ್ ಆಗಲಿ ಇದಾಗಲಿ ಬರೋದಿಲ್ಲ. ಈ ರಾಮಚಂದ್ರಪುರದ ಮಠದ್ದು ಈ ಗ್ರಂಥಿ ಅಂಗಡಿಲೆಲ್ಲ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಹಾಕಿ.
ಗಂಗಾ ಜಲವನ್ನು ನೀವೇನು ಮಾಡಿ ಅಂತಂದರೆ ಹಾಕಬೇಕು. ಗಂಗಾ ಜಲವನ್ನು ಹಾಕಬೇಕು. ಆಮೇಲೆ ನಂತರ ನೀವೇನು ಮಾಡಬೇಕು ಅಂತಂದರೆ ಗಂಗಾ ಜಲವನ್ನು ಹಾಕಿ ಈ 4 ತುಳಸಿ ಎಲೆ ಮತ್ತು 4 ಬೇವಿನ ಎಲೆ ಹಾಕಬೇಕು. ಹಾಕಿ ಅದರ ಮೇಲೆ ಗಟ್ಟಿಯಾಗಿ ಒಂದು ಪ್ಲೇಟನ್ನು ಏನು ಅಂತಂದರೆ ಮುಚ್ಚಬೇಕು. ಮುಚ್ಚಿದ ನಂತರ ಅದನ್ನು ಈಶಾನ್ಯ ಮೂಲೆಯಲ್ಲಿ ಅದನ್ನು ಇಟ್ಟುಬಿಡಬೇಕು. ಎಷ್ಟು ದಿನ? 1 ವಾರ. ಈ ಸೋಮವಾರ ಇಟ್ಟು ನೆಕ್ಸ್ಟ್ ಸೋಮವಾರ ಅದನ್ನು ತೆಗಿಬೇಕು. ಇದನ್ನೇನು ಮಾಡಿ ಅಂತ 1 ವಾರ ಆದ ನಂತರ ಅದನ್ನು ನೀವು ಗಿಡಕ್ಕೆ ಹಾಕ್ಬಿಡಿ. ಆ ನೀರು ಮತ್ತು ಇದು ಉಪ್ಪು, ಗಂಗಾ ಜಲನೂ ಕೂಡ ಎಲ್ಲಿಂದ ತೊಗೊಬರೋದು ಅಂತಂದರೆ ಅದು ಕೂಡ ಗ್ರಂಥಿಗೆ ಅಂಗಡಿಲಿ ಸೇಲ್ ಮಾಡ್ತಾರೆ. ಗಂಗಾ ಜಲ ಕೊಡಿ ಅಂತಂದರೆ ಕೊಡ್ತಾರೆ ಗೊತ್ತಲ್ಲ. ಅದನ್ನು ಕೂಡ ತೊಗೊಂಡು ಬಂದು ಹಾಕ್ಕೊಂಡು ಬನ್ನಿ. ಇಲ್ಲ ಅಂತಂದರೆ ಗಂಗಾ ಜಲ ಇಲ್ಲ ಗುರುಗಳೇ, ನಾವೇನೋ ಕರಿತೀವಿ, ಅವ್ರ ಮಾಮೂಲಿ ನೀರಿಗೆ ಪ್ಲಾಸ್ಟಿಕ್ ಇದರಲ್ಲಿ ಗಂಗಾ ಜಲ ಅಂತ ಕೊಟ್ಟರೆ ಏನು ಮಾಡೋದು, ವರ್ಕ್ ಆಗಲ್ವಲ್ಲ ಅಂತಂದರೆ ಏನೂ ತಲೆ ಕೆಡಿಸ್ಕೊಬೇಡಿ. ಮಾಮೂಲಿ ನೀರನ್ನು, ನದಿ ನೀರಿತ್ತು ಅಂತ ತುಂಬ ಶ್ರೇಷ್ಠ. ಅಂದರೆ ಮಾಮೂಲಿ ನೀರನ್ನು ತೆಗೆದುಕೊಂಡು ಬಂದು ಲೋಟದಲ್ಲಿ ಒಳಗಡೆ ಹಾಕಿದನ್ನು ಓಂ ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ 108 ಬಾರಿ ಹೇಳ್ತು ಅಂತಂದರೆ ಅದು ಗಂಗೆಗೆ ಸಮ ಆಗುತ್ತೆ. ಆ ನೀರನ್ನೇ ಹಾಕಿ ನೀವು ಈಶಾನ್ಯ ಮೂಲೆ, ಪೂರ್ವದ ಎಡಭಾಗದ ಮೂಲೆ ಮತ್ತು ಉತ್ತರದ ಬಲಭಾಗದ ಮೂಲೆ ಯಾವುದಿದೆಯೋ ಅದೇ ಈಶಾನ್ಯ ಮೂಲೆ, ಅಲ್ಲಿ ಒಂದು ಮೂಲೆಯಲ್ಲಿ ಅದನ್ನು ಇಟ್ಬಿಡಿ. 1 ವಾರದ ನಂತರ ಅದು ಗಾಜಿನ ಲೋಟದಲ್ಲೆಲ್ಲ ಇರೋಂಥದ್ದನ್ನು ಗಿಡಕ್ಕೆ ಹಾಕಿ ಗಾಜಿನ ಲೋಟನ ತೊಳೆದು ಮತ್ತೆ ಬಳಕೆ ಅಂದರೆ ಪುನರ್ ಯೂಸ್ ಮಾಡ್ಬೋದು, ಪುನರ್ ಪ್ರಯೋಗ ಮಾಡ್ಬೋದು. ಅದನ್ನು ಎತ್ತಿಟ್ಟುಕೊಳ್ಳಿ. ಇಷ್ಟನ್ನು ಮಾಡ್ತು ಅಂತಂದರೆ ಮನೆಯಲ್ಲಿರುವಂಥ ವಾಸ್ತುದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆದರೆ ಮುಚ್ಚಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮುಚ್ಚಬೇಕು. ಯಾಕಂದರೆ ಗಂಜಲ ಇರುತ್ತಲ್ಲ, ಸ್ವಲ್ಪ ಸ್ಮೆಲ್ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಸ್ವಲ್ಪ ಕಡಿಮೆ ಗಂಜಲನ್ನೇ ಹಾಕಿ ತೊಂದರೆ ಇಲ್ಲ. ಮಿಕ್ಕಿದ್ದನ್ನು ಹಾಕಿ ತುಳಸಿ ಎಲ್ಲ ಹಾಕಿರ್ತೀರ, ಓಕೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ವಾಸ್ತುದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಸೊ 1 ವರ್ಷದವರೆಗೂ ಪವರ್ ಇರುತ್ತೆ. 1 ವರ್ಷ ಆದಮೇಲೆ ಮತ್ತೆ ಇದನ್ನು ನೀವು ಯಾವ ದಿನ ಬೇಕಾದ್ರೂ ಮಾಡ್ಬೋದು, ಯಾವ ಸಮಯದಲ್ಲಾದ್ರೂ ಮಾಡ್ಬೋದು. ಇದನ್ನು ಮಾಡ್ಕೋತು ಅಂತಂದರೆ ಸಂಪೂರ್ಣವಾದಂಥ ಒಂದು ವಾಸ್ತುದೋಷ ನಿವಾರಣೆ ಆಗೋದಿಲ್ಲ, 2 ಮಾತಿಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು ಅಲ್ಲ. ಇದು ಸರಳವಾದಂಥ ಸುಲಭವಾದಂಥ ತಂತ್ರ. ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಬೋದು. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ, ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ. ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ಹೇಳ್ಕೊಡಿ. ನೀವು ಹೇಳ್ಕೊಬಿಟ್ರೆ ಸಾಕು, 1 6 ತಿಂಗಳು ಅದು ಅಂತ ನಿಮ್ಮ ಮಂತ್ರ ಒಂದು ನಿಂಬೆಹಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಫಸ್ಟ್ ಬಿಡಿ. ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, 1 ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ, ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಆ ಸಮಸ್ಯೆಗಳು ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಈ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಡಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು, ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಒಂದು ಜೋಬಲ್ಲಿ ಬಲಗಡೆ ಜೋಬಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರುಬಾಧೆ ಏನಿಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತು ಅಂತಂದರೆ ಸಾಕು, ಅದು ಎಂಥದೇ ಶತ್ರುಬಾಧೆ ಆದರೂ ನಿವಾರಣೆ ಆಗುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ
ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀನಿ. ಮತ್ತು ಇವಾಗ ನಿಮಗೆ ಯಾವುದೋ ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ ತುಂಬ ಚೆನ್ನಾಗುತ್ತೆ, ನೋಡೋದಾಗ್ತಾ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುವಾದ ಶತ್ರುಗಳ ಬಾಧೆ, ತಪ್ಪು ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡ್ತಾರೆ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೀತಾ ಹೋಗುತ್ತೆ, ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮನೋಸ್ಥೈರ್ಯ ಧೈರ್ಯ ಬರ್ತಾ ಹೋಗುತ್ತೆ. ಮತ್ತೆಲ್ಲ ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳಿ ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ